ದೆಹಲಿಯಲ್ಲಿ ಬ್ಲಾಸ್ಟ್ ಕೇಸಲ್ಲಿ ಮಹಿಳಾ ಭಯೋತ್ಪಾದಕಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕಾಶ್ಮೀರದ ಸೋಫಿಯಾನ್ನಲ್ಲಿ ನಿನ್ನೆ ರಾತ್ರಿ ಡಾಕ್ಟರ್ ಶಾಹೀನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಉತ್ತರ ಪ್ರದೇಶದ ಲಖನೌ ಮೂಲದ ವೈದ್ಯೆ ಶಾಹೀನ್ ಅರೆಸ್ಟ್ ಆಗಿದ್ದಾಳೆ. ಡಾಕ್ಟರ್ ಶಾಹಿದನ್ನ ಜಮ್ಮು ಕಾಶ್ಮೀರ ಪೊಲೀಸರು ಬಂಧಿಸಿದ್ದಾರೆ. ದೆಹಲಿ ಸ್ಫೋಟದ ಸಂಚಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಂತಹ ಭಯೋತ್ಪಾದಕಿ ಫರೀದಾಬಾದ್ನ ಆಲ್ ಫಲಾ ವಿವಿಯಲ್ಲಿ ವೈದ್ಯೆಯಾಗಿದ್ದಂತಹ ಶಾಹೀನ್ ಇದೇ ಆಲ್ ಫಲಾ ವಿವಿಯಲ್ಲಿ RDX ತಯಾರಿಯಾಗಿದೆ. ವಿವಿಯ ಪ್ರಯೋಗಾಲಯದಲ್ಲೇ ಸ್ಫೋಟಕವನ್ನ ತಯಾರಿ ಮಾಡ್ತಾ ಇದ್ದಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಶಾಹೀನ್ ಕಾರಿನಿಂದ ನಿನ್ನೆ AK-75 ರೈಫಲ್ ಸ್ಫೋಟಕಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಜೈಷ್ ಎ ಮೊಹಮ್ಮದ್ನ ಮಹಿಳಾ ಘಟಕದ ನೇತೃತ್ವವನ್ನು ವಹಿಸಿದಂತಹ ಶಾಹೀನ್ ಉಗ್ರ ಶಾಕೀರ್ನ ಪ್ರೇಯಸಿಯಾಗಿದ್ದಾಳೆ ಈಕೆ ಅನ್ನೋದು ಗೊತ್ತಾಗ್ತಾ ಇದೆ. ಉಗ್ರರನ್ನೂ ಕೂಡ ಪ್ರೀತಿ ಮಾಡ್ತಾರ? ಅಯ್ಯೋ ದೇವ್ರೆ, ಏನ್ ಕರ್ಮನೋ ಏನೋ. ಅವರನ್ನೂ ಕೂಡ ಪ್ರೀತಿ ಮಾಡಿ ಆಕೆಯೂ ಕೂಡ ಭಯೋತ್ಪಾದಕಿಯಾಗಿ ದೇಶ ದ್ರೋಹದ ಕೆಲಸವನ್ನ ಮಾಡಿ ಇವರು ಬದುಕಿದ್ರೆಷ್ಟು ಸತ್ರೆಷ್ಟು ಅಂತ ಹೇಳಿ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತಂದ್ರೆ ವೆಲ್ ಎಜುಕೇಟೆಡ್ ಡಾಕ್ಟರ್ ಅಂತ ಕರೆಸ್ಕೊಳ್ಳುವಂಥವ್ರು ಈ ರೀತಿಯಾಗಿ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇವರ ಮನಸ್ಥಿತಿ ಇರಬಹುದು, ಇವರ ಬ್ರೈನ್ ಅನ್ನ ಯಾವ ರೀತಿಯಾಗಿ ವಾಶ್ ಮಾಡ್ತಾ ಇರಬಹುದು. ಭಯೋತ್ಪಾದಕರೆಲ್ಲರೂ ಕೂಡ ಸೇರ್ಕೊಂಡು ಏನು ಮಾಡಬೇಕು ಅಂತ ಅನ್ಕೊಂಡಿದ್ರು ಇವರೆಲ್ಲರೂ ಕೂಡ ಡಾಕ್ಟರ್ಸ್ಗಳೇ, ವೆಲ್ ಎಜುಕೇಟೆಡ್, ಏನೂ ಗೊತ್ತೇ ಇಲ್ಲ, ಏನೂ ಅರಿದೇ ಇರುವವರು, ಬಡವರು, ಬಲ್ಲಿಗರು ಅಂತ ಏನು ಕರೀತಾ ಇದ್ರು ಅಂಥವರು ಈ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದದ್ದನ್ನ ನಾವು ಗಮನಿಸಿದ್ದೇವೆ. ಬಟ್ ಆದ್ರೆ ಅತಿ ಹೆಚ್ಚು ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗಿರುವವರ ಲಿಸ್ಟ್ ಅನ್ನ ಗಮನಿಸ್ತಾ ಇದ್ರೆ ಪ್ರತಿಯೊಬ್ಬರೂ ಕೂಡ ವೆಲ್ ಎಜುಕೇಟೆಡ್ಗಳೇ. ತಲೆಯಲ್ಲಿ ಏನ್ ತುಂಬಿಕೊಂಡಿರ್ತಾರೋ ಏನೋ ಗೊತ್ತಿಲ್ಲ. ಭಯೋತ್ಪಾದಕವನ್ನ ಯಾವ ರೀತಿಯಾಗಿ ಮಾಡಬೇಕು, ಏನ್ ಮಾಡಬೇಕು, ಎಷ್ಟು ಜನರನ್ನ ಬಲಿ ಪಡ್ಕೊಳ್ಬೇಕು ಅನ್ನೋದನ್ನೆಲ್ಲ ಬಹಳ ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ತಿನ್ನೋದು ಇಲ್ಲಿನ ಅನ್ನ, ಇಲ್ಲಿನ ನೀರು, ಆ ಕೃತಜ್ಞತೆಯೂ ಇಲ್ಲ. ಮತ್ತೆ ತಂದೆ ತಾಯಂದಿರು ಯಾವ ರೀತಿಯಾಗಿ ಬೆಳೆಸಿರ್ತಾರೋ ನಿಜಕ್ಕೂ ಗೊತ್ತಿಲ್ಲ. ನೋಡಿ, ಶೋಫಿಯಾನ್ನಲ್ಲಿ ನಿನ್ನೆ ರಾತ್ರಿ ಡಾಕ್ಟರ್ ಶಾಹೀನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಉತ್ತರ ಪ್ರದೇಶದ ಲಖನೌ ಮೂಲದ ವೈದ್ಯೆ ಶಾಹಿದ್ ಆಕೆಯನ್ನ ಬಂಧಿಸಿ ಇದೀಗ ತನಿಖೆಗೆ ಒಳಪಡಿಸಲಾಗ್ತಾ ಇದೆ.